ಹಾಯ್ ಎಲ್ರಿಗೂ. ಇವತ್ತು ಫಾದರ್ಸ್ ಡೇ ಇರೋದ್ರಿಂದ ಏನಾದರೂ ಸ್ವಲ್ಪ ಚೆಂದ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಸರ್ಪ್ರೈಸ್ ಕೊಡೋಣ ಗೋಕುಲ್ಗೂ ಮತ್ತು ತರುಣ್ಯಗೂ ಅಂತ ಅಂದ್ಕೊಂಡು. ಸೊ ನಾನು ಕೆಲವೊಂದೊಂದು ನನ್ನ ಐಡಿಯಾನಲ್ಲಿ ಇದ್ದಿದ್ದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಫಸ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ವಿ. ಸೊ ಅದಕ್ಕೆ ಇವತ್ತು ಟೈಮ್ ಸಿಕ್ತು. ಸೊ ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒಂದು ವಾಟರ್ ಬಾಟಲ್ ಆರ್ಡ್ರ್ ಮಾಡಿದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದೆ. ಇಲ್ಲಿ ತರುಣ್ಯಗೆ ಮತ್ತು ಗೋಕುಲ್ಗೆ ಇಬ್ಬರಿಗೂ ಇಷ್ಟ ಆಗೋ ಥರದ್ದು ಏನಾದರೂ ಡಿಶ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಲ್ಲಿ ನಾನು ಡೋನಟ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಡೋನಟ್ ಮಾಡಲಿಕ್ಕೆ ಈಸ್ಟೆಲ್ಲ ಆ್ಯಕ್ಟಿವೇಟ್ ಮಾಡಿ ಮೈದಾ ಅಲ್ಲಿ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚಪಾತಿ ಅದಕ್ಕೆ ಮಾಡಿ ಕಲಸೆಲ್ಲ ಎತ್ತಿಟ್ಕೊಂಡೆ. ಸೊ ಇದನ್ನು ಲಟ್ಟಿಸ್ಕೊಂಡು ನಮ್ಮ ಯಾವ ಶೇಪ್ ಬೇಕಿತ್ತೋ ಆ ಶೇಪಲ್ಲಿ ಕಟ್ ಮಾಡಿ ಸೊ ಅದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ ಇಟ್ಕೊಂಡೆ. ಈ ಹಸಿಟ್ಟು ರೌಂಡ್ ಮಾಡೋವಾಗ ಎಷ್ಟೋ ವೇಸ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ನಾನು ಅದನ್ನು ಕೂಡ ಯೂಸ್ ಮಾಡಿಕೊಂಡೆ. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ರೌಂಡಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು 10-15 ಮಿನಿಟ್ಸ್ ಸೋಕ್ ಮಾಡೋಕ್ಕಿಟ್ಟು ಆಗಲೇ ಹೇಳ್ದಂಗೆ ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಅದರ ಒಳಗಡೆ ಫಿಲ್ಲಿಂಗಿಗೋಸ್ಕರ ಚಾಕ್ಲೇಟ್ ಸಿರಪ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದೆ. ಸೊ ಅದಕ್ಕೆ ಫಸ್ಟ್ ಹಾಲಿಗೆ ಕಾರ್ನ್ಫ್ಲೋರ್ ಇಟ್ಟು ಚಾಕ್ಲೇಟ್ನ ನಾನಿಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಯಾವುದು ಲಾಮ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಐಸಿಂಗ್ ಬ್ಯಾಗಿಗೆ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋ ಡೋನಟ್ಸ್ ಏನಿತ್ತು ಅದ್ರ ಮೇಲ್ಗಡೆ ಸ್ವಲ್ಪ ಶುಗರ್ ಪೌಡರ್ನ ಹಾಕಿ ಚಾಕ್ಲೇಟ್ ಸಿರಪ್ನ ಅದರೊಳಗಡೆ ಹಾಕಿ ಎತ್ತಿಟ್ಕೊಂಡೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದನ್ನು ಇನ್ನೂ ದಪ್ಪ ಮಾಡ್ಕೊಳ್ಬೋದಾಗಿತ್ತು, ಬಟ್ ನಾನು ಸ್ವಲ್ಪ ಚಿಕ್ಕದು ಮಾಡಿಕೊಂಡೆ ಅಂತ ಅನ್ನಿಸ್ತು. ಸೊ ಬಟ್ ಟೇಸ್ಟ್ ಚೆನ್ನಾಗಿತ್ತು. ಯಾವ ಫ್ಲೇವರಲ್ಲಾದರೂ ಮಾಡ್ಕೊಬೋದಾಗಿತ್ತು. ಚಾಕ್ಲೇಟ್ ಫ್ಲೇವರಲ್ಲಿ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಫ್ಲೇವರ್ನ ಮಾಡಿದೆ. ತರುಣಿ ಒಂದು ತಿನ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ನೆಕ್ಸ್ಟ್ ಇಲ್ಲಿ ಕೇಕ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ನಾನು ಇಲ್ಲಿ ಎಲ್ಲ ವೆಜ್ಜಲ್ಲೇ ಮಾಡ್ಕೊಂಡಿದ್ದೀನಿ. ಅಂದರೆ ಎಗ್ ನಾನು ಯಾವುದಕ್ಕೂ ಆ್ಯಡ್ ಮಾಡ್ಕೊಂಡಿಲ್ಲ. ಯಾವಾಗಾದರೂ ಇಟ್ಟು ತಿನ್ಬೋದು. ಕೆಲವೊಂದೊಂದು ದಿನ ಎಗ್ಗೆಲ್ಲ ತಿಂದೇ ಇರೋ ಥರ ಇರುತ್ತೆ. ಸೊ ಆ ದಿನದಲ್ಲಿ ಸುಮ್ಮನೆ ಇಟ್ಟು ಅದು ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ವೆಜ್ಜಲ್ಲಿ ಮಾಡಿಕೊಂಡ್ರೆ ಯಾವಾಗಾದರೂ ತಿನ್ಕೋಬೋದು ಅಂತ ಅಂದ್ಕೊಂಡು ನಾನು ವಿತೌಟ್ ಎಗ್ಸಲ್ಲೇ ನಾನು ಬೇಕೆಲ್ಲ ಮಾಡ್ತಿರ್ತೀನಿ. ಸೊ ಕೇಕಿಗೆಲ್ಲ ಬ್ಯಾಟರೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಪ್ಯಾನ್ಗೆ ಹಾಕಿ ಚೆನ್ನಾಗಿ ಅದನ್ನು ಟ್ಯಾಪ್ ಮಾಡಿಕೊಂಡು ಬೇಕ್ ಮಾಡೋಕ್ಕೆ ಅಂತ ಇಟ್ಟೆ. ಸೊ ಇದು ಬೇಕೆಲ್ಲ ಆದಮೇಲೆ ಸ್ಪಾಂಜ್ ಕೇಕೆಲ್ಲ ತಣ್ಣಗಾದಮೇಲೆ ಕೇಕ್ ಮಾಡಿದ್ರೇ ನನಗಿಷ್ಟ ಆಗೋ ಪಾರ್ಟ್ ಯಾವುದು ಅಂದರೆ ಅದು ಐಸಿಂಗ್, ಅದಕ್ಕೆ ಡೆಕೋರೇಟ್ ಮಾಡೋದು. ಇಲ್ಲಿ ನನಗೆ ವಿಪ್ಪಿಂಗ್ ಕ್ರೀಮ್ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ ನನ್ನ ತಲೆನಲ್ಲಿತ್ತು. ಸೊ ನಾನು ಟ್ರೋಪಲೈಟ್ ವಿಪ್ಪಿಂಗ್ ಕ್ರೀಮ್ನೇ ನಾನು ಯಾವಾಗಲೂ ಯೂಸ್ ಮಾಡ್ತೇನೆ. ಅದು ತುಂಬ ಚೆನ್ನಾಗಿರುತ್ತೆ ಕಂಪೇರ್ ಟು ಬೇರೆ ವಿಪ್ಪಿಂಗ್ ಕ್ರೀಮ್. ಇಲ್ಲಿ ನಾನು ಹನಿನ ಸ್ಪಾಂಜ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತು ಒಂದು ಲೇಯರ್ ವಿಪ್ಪಿಂಗ್ ಕ್ರೀಮ್ನ ಹಾಕಿ ಮತ್ತು ಹನಿ ವಾಟರ್ನ ಹಾಕಿ ಸೊ ಮತ್ತು ವಿಪ್ಪಿಂಗ್ ಕ್ರೀಮೆಲ್ಲ ಹಾಕಿ ಲಾಸ್ಟ್ ಲೇಯರಲ್ಲಿ ಸ್ಪಾಂಜ್ ಕೇಕ್ನ ಇಟ್ಟು ಒಂದು ಲೇಯರ್ ಅದ್ರ ಮೇಲೆ ಲಾಸ್ಟ್ ಲೇಯರ್ ಹಾಕಿ ವಿಪ್ಪಿಂಗ್ ಕ್ರೀಮ್ನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಸಿಂಪಲಾಗಿ ಡೆಕೋರ್ ಮಾಡ್ಕೊಳ್ಳೋಣ. ಟೈಮ್ ಬೇರೆ ಇರಲಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ. ಸೊ ಸಿಂಪಲಾಗಿ ಡೆಕೋರ್ ಮಾಡಿ ಎತ್ತಿಟ್ಕೊಂಡೆ. ಸೊ ನೆಕ್ಸ್ಟ್ ಇಲ್ಲಿ ಕ್ರೊಸೈನ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಿಂದಿನ ದಿನವೇ ನಾನು ಬ್ಯಾಟರ್ನ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಅದು ನೆಂದ ಮೇಲೆ ಅಂತ ಅಂದ್ಬಿಟ್ಟು ಸೊ ಅದೆಲ್ಲ ನೀಟಾಗೆಲ್ಲ ಸೋಕ್ ಮಾಡೋಕ್ಕಿಟ್ಟು ಒಂದೊಂದೇ ಕಟ್ ಮಾಡಿಕೊಂಡು ರೋಲ್ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಳ್ಳೋಣ ಈ ಸಲ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಮಾಡಿದಾಗ ತುಂಬ ಚಿಕ್ಕದು ಮಾಡಿದೆ. ದೊಡ್ಡ ಸೈಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪನೇ ಬಂದಿದ್ದು, ಜಾಸ್ತಿ ಒಂದು 5 to 6 ಪೀಸಸ್ ಅಷ್ಟೇ ಬಂದಿತ್ತು ನೀಟಾಗಿ. ಅದನ್ನು ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಎತ್ತಿಟ್ಕೊಂಡು ಒಂದು 10-15 ಮಿನಿಟ್ಸ್ ಅದನ್ನು ಸೋಕ್ ಆಗಲಿ ಅಂತ ಬಿಟ್ಟಿದ್ದೆ. ಮೇಲ್ಗಡೆ ಹಾಲನ್ನ ಅದ್ರ ಮೇಲ್ಗಡೆ ಹಾಕಿ ಬೇಕ್ ಮಾಡೋಕ್ಕೆ ಅಂತ ಎತ್ತಿಟ್ಕೊಂಡೆ. ತರುಣ್ಯಾಗಂತೂ ಇದು ತುಂಬ ಇಷ್ಟ ಆಯಿತು. ಕೇಳಿ ತೊಗೊಂಡು ತಿಂತ ಎಲ್ಲ ಕ್ರೊಸೈನ್ಸ್ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇಲ್ಲಿ ಅವಳಿಗೆ ಇಷ್ಟ ಆಗೋ ಥರ, ಅವಳಿಗೆ ಯೂಶ್ವಲಿ ನಾವು ಹೊರಗಡೆ ಐಸ್ ಕ್ರೀಮ್ಸ್ ಕೊಡೋದು ತುಂಬ ಕಡಿಮೆ. ಸೊ ಮನೆಯಲ್ಲೇ ನಾನು ಮಾಡ್ಕೊಡೋದು. ಸೊ ಬನಾನಾ ಯೂಸ್ ಮಾಡ್ಕೊಂಡು ಒಂದು ಯಾವ್ದಾದ್ರು ಕ್ಯಾಂಡಿ ಈ ಥರದ್ದು ಏನಾರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಫಸ್ಟು ಈ ಬಾಳೆಹಣ್ಣನ್ನು ಫ್ರೀಸ್ ಮಾಡಿ ಪ್ರೀವಿಯಸ್ ನೈಟ್ ಇಟ್ಟಿದ್ದೆ. ನೆಕ್ಸ್ಟ್ ಅದಕ್ಕೆ ಪೀನಟ್ ಬಟರ್ನ ಅದ್ರ ಮೇಲೆ ಒಂದು ಲೇಯರಾಗಿ ಹಾಕಿ ಅದನ್ನು ಮತ್ತೆ ಒಂದು 2 hours ಫ್ರೀಸರಲ್ಲಿ ಇಟ್ಟಿದ್ದೆ. ಒಂದು ಅರ್ಧ ಗಂಟೆ ಇಟ್ಟರು ಸಾಕಾಗುತ್ತೆ. ನೆಕ್ಸ್ಟು ಒಂದು ಲೇಯರ್ ಚಾಕ್ಲೇಟ್ ಸಿರಪ್ನ ಹಾಕ್ತಾಯಿದ್ದೀನಿ. ಅಂದರೆ ನಾರ್ಮಲ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಅದನ್ನು ಒಂದು ಲೇಯರಾಗಿ ಹಾಕ್ಕೊಂಡು ಮೇಲ್ಗಡೆ ಕಡಲೆ ಬೀಜನ ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸುಮ್ಮನೆ ಮೇಲ್ಗಡೆ ಹಾಕ್ತಾಯಿದ್ದೆ. ತರುಣ್ಯ ಅಂತೂ ಎಷ್ಟು ಸಾಲಿ ಹೇಳಿದಳೋ ಗೊತ್ತಿಲ್ಲ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ಲು. ಜೊತೆ ನಾನು ಬ್ರೌನಿನ ಕೂಡ ಮಾಡಿಕೊಂಡೆ, ಇಷ್ಟ ಆಗುತ್ತೆ ಇಬ್ರಿಗೂ ಅಂತ.
ಬ್ರೌನಿ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಒಮ್ಮೆ ಇಷ್ಟ ಇದ್ದರೆ ಚೆಕ್ ಮಾಡಿ ಅದನ್ನು. ನೆಕ್ಸ್ಟು ಸ್ವೀಟೇ ಆಯಿತು ಎಲ್ಲನೂ, ಒಂದು ಖಾರವಾಗಿ ಏನಾದ್ರು ಬೇಕು ಅಂತ ಅಂದ್ಕೊಂಡು ಸೊ ಇಬ್ರಿಗೂ ಇಷ್ಟ ಆಗೋ ಪಾಸ್ತಾನ ಮಾಡಿದ್ದೀನಿ. ಇಲ್ಲಿ ಫಸ್ಟು ವೈಟ್ ಸಾಸ್ನ ರೆಡಿ ಮಾಡಿಕೊಂಡೆ. ಒಂದು ಪಾತ್ರೆಗೆ ಬೆಣ್ಣೆ ಹಾಕಿ ಅದು ಮೆಲ್ಟ್ ಆದಮೇಲೆ ಮೈದಾ ಹಿಟ್ಟು 2 ಸ್ಪೂನ್ ಹಾಕಿ ಹಾಲು ಹಾಕಿ ಅದು ಒಂಚೂರು ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಸೀಸನಿಂಗ್ ಪೌಡರ್ ಮತ್ತು ಸಾಲ್ಟ್ ಹಾಕಿ ಎತ್ತಿಟ್ಕೊಂಡೆ. ಪೆಪ್ಪರ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಚಿಕನ್ ಪಾಸ್ತಾನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಇನ್ನೊಂದು ಪಾತ್ರೆಗೆ ಬೆಣ್ಣೆ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಚಿಕನ್ಗೆ ಏನು ಮ್ಯಾರಿನೇಟ್ ಮಾಡಿರಲಿಲ್ಲ ಇಲ್ಲಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಕೂಡ ಎತ್ತಿಟ್ಕೊಂಡೆ. ಸೊ ಅದು ಚಿಕನ್ ಫ್ರೈ ಮಾಡಿದ್ಮೇಲೆ ವೆಜಿಟೇಬಲ್ಸ್ನ ಸಪ್ರೇಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಚೆನ್ನಾಗಿ ಅದು ಫ್ರೈ ಆದಮೇಲೆ ಮೇಲ್ಗಡೆ ನಾನು ಸೌತೆಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಸೀಸನಿಂಗ್ ಪೌಡರ್, ಸಾಲ್ಟ್ ಮತ್ತು ಪೆಪ್ಪರ್ನ ಹಾಕ್ಕೊಂಡೆ. ಈಗ ಇನ್ನೊಂದು ಪಾತ್ರೆಗೆ ವೈಟ್ ಸಾಸ್, ವೆಜಿಟೇಬಲ್ಸ್, ಚಿಕನ್ ಮತ್ತು ಈ ಪಾಸ್ತಾ ಎಲ್ಲನೂ ಹಾಕಿ ಚೆನ್ನಾಗಿ ಅದು ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಫ್ರೆಶ್ ಕ್ರೀಮ್ನ ಹಾಕ್ತಾಯಿದ್ದೀನಿ. ಮತ್ತು ಇನ್ನು ಸ್ವಲ್ಪ ಪೆಪ್ಪರ್ ಬೇಕಾಗಿತ್ತು ಅಂತ ಅಂದ್ಕೊಂಡು ಪೆಪ್ಪರ್ನ ಕೂಡ ಆ್ಯಡ್ ಮಾಡಿ ಮೇಲ್ಗಡೆ ಒಂದು ಚೆನ್ನಾಗಿ ಚೀಸ್ನ ಇಟ್ಟು ರೆಡಿ ಮಾಡಿ ಇಟ್ಕೊಂಡೆ. ಸೊ ಇಷ್ಟೆಲ್ಲ ಆದಮೇಲೆ ಒಂದು ಗ್ರೀಟಿಂಗ್ ಕಾರ್ಡ್ ಏನಾದರೂ ಮಾಡೋಣ, ಇಷ್ಟ ಆಗುತ್ತೆ ಮತ್ತು ಮೆಮೊರೇಬಲ್ ಆಗಿ ಇಟ್ಕೊಂಡಿರ್ತಾರೆ ಅಂತ ಅಂದ್ಕೊಂಡು ಒಂದು ಕ್ರಾಫ್ಟ್ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ವಿ. ಸೊ ತರುಣ್ಯ ಕೈಗೆ ಪೇಂಟ್ ಮಾಡಿ ಅದನ್ನು 2 ಕೈಯಲ್ಲೂ ಇಟ್ಟು ಅದೊಂದು ಏನೋ ಒಂದು ಐಡಿಯಾ ಇಟ್ಕೊಂಡು ಮಾಡಿದೆ. ಅದು ತುಂಬ ಚೆನ್ನಾಗಿತ್ತು. ಅವಳು ತೋರಿಸ್ತಾ ಇದ್ದಾಳೆ ಆ್ಯಂಡ್ ಕ್ಲಾಪ್ ಮಾಡ್ಕೊಂಡು ವಿಶ್ ಮಾಡ್ತಾ ಇದ್ದಾಳೆ, ಹ್ಯಾಪಿ ಫಾದರ್ಸ್ ಡೇ ಟು ಯು ಅಂತ. ಇಲ್ಲಿ ಮಾಡಿರೋ ಡ್ರಾಯಿಂಗ್ ಗ್ರೀಟಿಂಗ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಕೂತರು. ತರುಣ್ಯ ಅಂತೂ ಕ್ಯಾಂಡಿ ಅಥವಾ ಪಾಸ್ತಾ ಅಂತ ಹೇಳಿ ತುಂಬ ಇಷ್ಟಪಟ್ಟು ಎಲ್ಲ ತಿಂತಾಯಿದ್ಲು. ಇಷ್ಟೆಲ್ಲ ಅಡುಗೆ ಮಾಡೋದಕ್ಕೆ 1 ಡೇ ಆಯಿತು. ಬಟ್ ಅದು ಟೇಬಲ್ ಮೇಲೆ ಇಟ್ಟಾಗ ತುಂಬ ಕಡಿಮೆ 2-3 ಪ್ಲೇಟಲ್ಲಿ ಅದಿದೆ. ಸೊ ಕೇಕೆಲ್ಲ ಕಟ್ ಮಾಡಿ ಅವಳು ಕೇಕ್ ಕಟ್ ಮಾಡುವಾಗಲೂ ಹ್ಯಾಪಿ ಫಾದರ್ಸ್ ಡೇ ಅಂತೆಲ್ಲ ವಿಶ್ ಮಾಡ್ತಾಯಿದ್ಲು. ಸೊ ಇದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವಳು ಕೊಟ್ಟಿದ್ದ ಗ್ರೀಟಿಂಗ್ ಕಾರ್ಡ್ಸು. ಸೊ ಇದು ನಾನು ಲಾಂಗ್ ಬ್ಯಾಕ್ ಅವ್ರಿಗೆ ಇಬ್ಬರದು ವೀಡಿಯೋಸ್ ನಾನು ಏನೇನು ತೆಗೆದಿದ್ದೆ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ವೀಡಿಯೋಸ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ಪರ್ಸ್ನಲ್ ಆಗಿ ನನಗೆ ಮೆಸೇಜ್ ಅಥವಾ ಕಾಲ್ ಮಾಡಿದಾಗ ಹೇಳೋದು ಅಥವಾ ಸಿಕ್ಕಿದಾಗ ಹೇಳೋದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಪೋರ್ಟ್ ನನಗೆ ಸಿಗುತ್ತೆ ಅಂತ ಫಸ್ಟ್ ಆಫ್ ಆಲ್ ನಾನು ಅಂದ್ಕೊಂಡೇ ಇರಲಿಲ್ಲ. ಸುಮ್ಮನೆ ಯಾವಾಗಲೂ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಂಗೆ ಶುರುನೂ ಮಾಡಿದೆ. ಸೊ ಗೊತ್ತಿರಲಿಲ್ಲ ಇಷ್ಟು ಸಪೋರ್ಟ್ ನನಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ನಿಜ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಒಂದೊಂದು ಸಲ ಅಂತೂ ಕೇಳುವಾಗ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾನೇ ಇರಿ. ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ. ಅದನ್ನು ಕೂಡ ನಿಮ್ಮಿಂದ ನಿಜ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರೆಲ್ರಿಗೂ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಗೇನ್ ಆ್ಯಂಡ್ ಬೈ.